ಸುಮತಿನ ಕೊಂದು ಹೋಗಿ ಇಲ್ಲಿಗೆ ಮತ್ತೆ ಬಂದಿದೀಯಾ ಅಂದರೆ ಅದು ನನ್ನನ್ನೇ ಟಾರ್ಗೆಟ್ ಮಾಡಿ ಹೇಳಿರೋದು. ಅಂದರೆ ನನ್ನ ವಿಷಯ ಬೇರೆ ಯಾರಿಗೋ ಗೊತ್ತಾಗಿದ್ಯಾ? ನನ್ನನ್ನು ಬಲಿ ತಗೊಳಕ್ಕೆ ಯಾರೋ ಕಾಯ್ತಿದ್ದಾರಾ? ನಿಜ, ಅವರು ಅವರು ಬಿಡಲ್ಲ. ಯಾಕಾದರೂ ಇಲ್ಲಿಗೆ ಬಂದೋ? ಸುಮತಿ ಸಾವಿನ ವಿಷಯ ಇಟ್ಕೊಂಡು ಬಲಿ ಅಂತೆಲ್ಲ ಹೇಳ್ತಿದ್ದಾರೆ ಅಂದರೆ ನಾನು ಹುಷಾರಾಗಿರ್ಬೇಕು. ಅದು ಭಾವನ ಬಗ್ಗೆ ಬರ್ತಿತ್ತು ಅಂತ ಎಲ್ಲರೂ ಅಂದ್ಕೊಂಡಿರ್ಬೋದು, ಆದರೆ ನಾನು ಹಾಗೆ ಅಂದ್ಕೊಂಡು ಯಾಮಾರಬಾರ್ದು. ಸುಮ್ಮನೆ ಓವರ್ ಥಿಂಕ್ ಮಾಡ್ತಿದ್ದೀನಿ ಅನ್ನಿಸ್ತಿದೆ. ನಾಳೆನೇ ಇದೆಲ್ಲ ಯಾರು ಮಾಡಿದ್ದು ಅಂತ ತಿಳ್ಕೊಬೇಕು. ಇಲ್ಲ ಅಂದರೆ ನನಗಿಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಮಾಧವ್ ಅವರೇ, ಈಗ ತಲೆನೋವು ಹೇಗಿದೆ? ವಾಸಿ ಆಯ್ತಾ? ಮಾತ್ರೆ ತಗೊಂಡ್ಮೇಲೆ ಪರವಾಗಿಲ್ಲ, ಕಡಿಮೆ ಆಗಿದೆ. ಚಂದ್ರಕಾಂತ ಅಂದ್ರೆ ಆ ಫೋಟೋ ಕಲ್ಲು ಹೊಡೆದಿದ್ದು ದೊಡ್ಡ ಮನೆಯವರು. ಯಾಕೆ ಹೀಗೆ ಆಡ್ತಿದ್ಯಾ? ಏನಾಯ್ತು ನಿನಗೆ? ಬಂದ್ಬಿಟ್ರ ದಣಿ? ಹ್ಞೂ ಬಂದ್ವಿ, ಆದರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ನೀನು ಯಾಕೆ ಹೀಗೆ ಆಡ್ತಿದ್ಯಾ? ಅವತ್ತು ಒಂದು ಹೆಣ ಬಿದ್ದಿತ್ತು, ಇವತ್ತು ಮತ್ತೊಂದು ಹೆಣ ಬೀಳುತ್ತೆ. ನೋಡಿ, ದಯವಿಟ್ಟು ಇವ್ರಿಗೇನು ಮಾಡಬೇಡಿ. ಬೇಕಾದ್ರೆ ನನ್ನ ತುಳಸಿಯವರೇ, ಇವನಂತ ಕೆಟ್ಟ ಮನುಷ್ಯ ಅಲ್ಲ. ನಾನು ಮಾತಾಡ್ತೀನಿ ಬಿಡಿ. ಏನು ಮಾತಾಡ್ತಿದ್ಯಾ ನೀನು? ಯಾರು ಹೆಣ ಬೀಳುತ್ತೆ? ಅಮ್ಮವರು ದೇವತೆ ಆಗಿದ್ರು, ಆದ್ರೆ ಈ ಕಾಡಿನ ದೇವತೆ ಅಮ್ಮವ್ರನ್ನ ಬಲಿ ತಗೊಂಡ್ಬಿಟ್ಲು. ಈಗ ಲೆಕ್ಕ ಚುಕ್ತ ಮಾಡೋ ಟೈಮ್ ಬಂದಿದೆ. ನೋಡು, ಅವತ್ತಿನ ಘಟನೆ ನನ್ನ ಕೈ ಮೀರಿ ನಡೀತು. ನಾನು ಬೇಕು ಅಂತಲೇ ಮಾಡಿಲ್ಲ ಚಂದ್ರಕಾಂತ. ಗೊತ್ತು, ನನಗೆಲ್ಲ ಗೊತ್ತು. ನಾನು ಅವತ್ತು ಅಲ್ಲೇ ಇದ್ದೆ. ಅವತ್ತು ಲಾರಿ ಬರ್ತಾ ಇತ್ತು, ಕಾರ್ ಹೋಗ್ತಾ ಇತ್ತು. ಲಾರಿ ಬರ್ತಾ ಇತ್ತು, ಕಾರ್ ಹೋಗ್ತಾ ಇತ್ತು. ಆಮೇಲೆ ತೆಕ್ಕಿ ಹೊಡೆದ್ಬಿಟ್ಟು ಎಲ್ಲ ಅಂದ್ರೆ ಆಕ್ಸಿಡೆಂಟ್ ಹೇಗಾಯ್ತು ಅಂತ ನಿಮಗೆ ಗೊತ್ತಾ? ಗೊತ್ತು, ಎಲ್ಲ ಗೊತ್ತು. ಸುಮತಿ ಅಮ್ಮ ಈ ಕಾಡಲ್ಲಿ ಅಳ್ತಾ ಇದ್ದಾರೆ. ಅವ್ರನ್ನ ಕೊಂದವ್ರನ್ನ ನಾನು ಕೊಡ್ಬೇಕಂತೆ ಕೊಳ್ತೀನಿ. ಎಲ್ಲಿ ಹೋಗ್ತಿದ್ದಾನೆ ಅವನು? ಮಾತಾಡೋದು ನೋಡಿ ನನಗೇನೋ ಮಾಡ್ತಾನೆ ಅನ್ಕೊಂಡಿದ್ದೆ. ಇಲ್ಲ ಮಾಧವ್ ಅವರೇ, ನೀವು ಹೇಳ್ದಂಗೆ ಅವನು ಕೆಟ್ಟವನಲ್ಲ. ಅವನಿಗೇನೋ ಸತ್ಯ ಗೊತ್ತಿದೆ. ಅವನು ಕೊಲ್ಬೇಕು ಅಂತ ಅನ್ಕೊಂಡಿರೋದು ಬೇರೆ ಯಾರನ್ನೋ. ತುಂಬ ತಡ ಆಗಿದೆ, ನಡೀರಿ ಹೋಗೋಣ.
ದೇವ್ರೆ, ಇವ್ರು ಎಲ್ಲ ಹೋದ್ರು? ಅದು ಈ ರಾತ್ರಿಯಲ್ಲಿ ಹೋಗಕ್ಕೆ ಹೇಗೆ ಸಾಧ್ಯ? ಯಾರಾದ್ರೂ ಬಂದು ಕರ್ಕೊಂಡು ಹೋದ್ರಾ? ಮೈ ಗಾಡ್! ರೀ, ಅಭಿ ಅಭಿ ಭಾವ ರೀ ರೀ ಚಿಕ್ಕಮ್ಮ ಏನಾಯ್ತು? ನಿನ್ ಚಿಕ್ಕಪ್ಪ ಎಲ್ಲೂ ಕಾಣ್ತಿಲ್ಲ. ಏನ್ ಹೇಳ್ತಿದ್ಯಾ ಮಾಮ್? ಡ್ಯಾಡಿ ಎಲ್ಲಿ ಹೋಗಕ್ ಸಾಧ್ಯ? ಮಾವ ಏನಾದ್ರು ಕರ್ಕೊಂಡು ಹೋದ್ರಾ? ಒಂದ್ ನಿಮಿಷ ಬಂದೆ. ಚಿಕ್ಕಮ್ಮ, ಚಿಕ್ಕಪ್ಪನ ವೀಲ್ ಚೇರು ರೂಮಲ್ಲೇ ಇತ್ತ? ಹ್ಞೂ ಕಣೋ, ನನಗೂ ಅದೇ ಅರ್ಥ ಆಗ್ತಿಲ್ಲ. ಮಲ್ಕಿದ್ರಿಂದ ಅವ್ರು ಎದ್ದೇಳಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಎದ್ರೂ ವೀಲ್ ಚೇರ್ ಮೇಲೆ ಹೋಗ್ಬೇಕಲ್ವಾ? ವೀಲ್ ಚೇರು ಇಲ್ಲೇ ಇದೆ. ಹಾಗಂದ್ಮೇಲೆ ಯಾರಾದ್ರೂ ಅವ್ರನ್ನ ಕಿಡ್ನಾಪ್ ಏನಾದ್ರು ಹಾಗೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಚಿಕ್ಕಮ್ಮ. ನೀವು ಅಲ್ಲೇ ಇರುವಾಗ ಯಾರು ಬಂದು ಕರ್ಕೊಂಡು ಹೋಗ್ತಾರೆ ಹೇಳಿ? ಜರ್ನಿ ಮಾಡಿ ಹಾಳಾದ ನಿದ್ದೆ ಬಂದ್ಬಿಟ್ಟಿತ್ತು. ಅವ್ರಿಗೆ ನೋಡಿದ್ರೆ ಕೂಗೋದಕ್ಕೂ ಬರಲ್ಲ. ಯಾರಾದ್ರೂ ಅವ್ರಿಗೆ ಕರ್ಕೊಂಡೋಗಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ರೆ? ಮಾಮ್ ಪ್ಲೀಸ್ ಹಾಗೆಲ್ಲ ಏನು ಹೇಳ್ಬೇಡ. ಡ್ಯಾಡ್ ಏನು ಆಗಿರಲ್ಲ. ಅತ್ತೆ, ಮಾವ ತುಳಸಿ ಅಮ್ಮನೂ ಕಾಣಿಸ್ತಿಲ್ಲ. ಅಂದ್ರೆ ಇವ್ರು ಬಾಯಿ ಬಿಡ್ಸೋಕೆ ಅವ್ರೇನಾದ್ರೂ ಕರ್ಕೊಂಡು ಹೋದ್ರಾ? ಓ ಮೈ ಗಾಡ್! ಅಂದ್ರೆ ಇಷ್ಟೊತ್ತಲ್ಲಿ ಚಿಕ್ಕಪ್ಪನ ಕರ್ಕೊಂಡು ಅವರೆಲ್ಲಾದ್ರೂ ಹೋಗಿದಾರ? ಇಲ್ಲ ಅಭಿ, ಹಾಗೇನಾದ್ರೂ ಇದ್ರೆ ಹೇಳಿರೋರು. ಇರು, ನನ್ನ ಮಾವಂಗೆ ಫೋನ್ ಮಾಡ್ತೀನಿ. ಯಾಕೆಲ್ಲ ಎದ್ದಿದ್ದೀರಾ? ನಿದ್ದೆ ಬಂದಿಲ್ವಾ? ಬಾವಾ, ಇವರು ನಿಮ್ ಜೊತೆ ಬರ್ಲಿಲ್ವಾ? ಯಾರು, ಮಹೇಶನ? ಹೌದು ಮಾವ, ಚಿಕ್ಕ ಮಾವ ರೂಮಲ್ಲಿ ಕಾಣಿಸ್ತಿಲ್ಲ. ಅಯ್ಯೋ ದೇವ್ರೆ, ಈ ರಾತ್ರಿಯಲ್ಲಿ ಕಾಣ್ತಿಲ್ಲ ಅಂದ್ರೆ ತಮ್ಮಣ್ಣನ ಕೇಳಿದ್ರ? ವಿಚಾರಿಸ್ದೆ ಮಾವ, ಅವ್ರಿಗೂ ಗೊತ್ತಿಲ್ವಂತೆ. ಕುಡ್ಕೊಂಡು ಬರ್ತೀನಿ ಅಂತ ಹೋದ್ರು. ನಾವು ತಲೆನೋವು ಮಾತ್ರೆ ತರೋದಕ್ಕೆ ಅಂತ ಮೆಡಿಕಲ್ ಶಾಪ್ ಹೋಗಿದ್ವಿ. ಅವನು ಮಲ್ಕೊಳ್ಳೋಕೆ ಮುಂಚೆ ನಾನೇ ಅವನ್ನ ಮಾತಾಡಿಸಿ ಬೆಡ್ಶೀಟ್ ಹೊತ್ಸಿ ಹೋಗಿದ್ನಲ್ಲ ಶಾರ್ವರಿ. ಅವನೊಬ್ಬನೇ ಎಲ್ಲಿ ಹೋಗಕ್ಕೆ ಸಾಧ್ಯ? ಮಾಧವ್ ಅವರೇ, ಈಗ ಯೋಚನೆ ಮಾಡೋದಕ್ಕೆ ಸಮಯ ಇಲ್ಲ. ಎಲ್ಲರೂ ಒಂದೊಂದು ಕಡೆ ಹುಡ್ಕೋಣ. ಹೌದು ಪೂರ್ಣಿ, ನೀನು ನಿಧಿ ಚಿಕ್ಕಮ್ಮನ ಜೊತೆ ಇರಿ. ಚಿಕ್ಕಪ್ಪನ ಬಗ್ಗೆ ಏನೇ ಇನ್ಫಾರ್ಮೇಷನ್ ಗೊತ್ತಾದರೂ ನಾನು ಕಾಲ್ ಮಾಡ್ತೀನಿ. ನಿಮಗೂ ಏನಾದ್ರು ಗೊತ್ತಾದರೆ ನಮಗೆ ಇನ್ಫಾರ್ಮ್ ಮಾಡಿ. ಹೌದು, ನಾನು ಹೋಗಿ ನೋಡ್ಕೊಂಬರ್ತೀನಿ. ತುಳಸಿಯವ್ರೆ, ನೀವಿಲ್ಲೇ ಇರಿ. ನಾನು ನಿಮ್ಮ ಜೊತೆ ಬರ್ತೀನಿ ಮಾಧವ್ ಅವರೇ. ಸರಿ. ನೀನಾ? ಅಭಿ, ಯಾರು ಇವನು? ನಿನಗೆ ಗೊತ್ತಾ? ಬ್ರೋ, ಆಗ್ಲೇ ಅಮ್ಮನ ಫೋಟೋಗೆ ಕಳ್ಳೆ ಹೆಸ್ದೋಗಿದ್ ಇವನೇನೆ. ವಾಟ್? ಇವನಾ? ಚೀಟಿಯಲ್ಲಿ ಬಲಿಗಿಲಿ ಅಂತ ಬರ್ದಿದ್ದು ಇವನೇನಾ? ಈ ಹುಚ್ಚಾನೆ. ಹುಚ್ಚನ ನಾನು ಕೊಲೆ ಮಾಡಿದವ್ರನ್ನ ಜೊತೆಲಿ ಇಟ್ಕೊಂಡು ಓಡಾಡ್ತಿರೋ ನೀವು ಹುಚ್ಚರು, ನಾನಲ್ಲ. ಏಯ್, ಇವಾಗ ಮಾತು ಮರೆಸ್ಬೇಡ. ನಮ್ಮ ಚಿಕ್ಕಪ್ಪ ಎಲ್ಲಿ? ಅವ್ರನ್ನ ಏನು ಮಾಡಿದೆ? ಸುಮ್ತೆ
ದೇವತೆ ಅವ್ರನ್ನ ಕೊಂದವ್ರನ್ನ ಅವರು ಬಲಿ ತಗೊಳ್ದೇ ಇರಲ್ಲ, ಬಲಿ ತಗೊಳ್ತಾರೆ. ಏಯ್ ನೀನೇನು ಮಾತಾಡ್ತಿದ್ಯಾ? ಅಮ್ಮನ ಕೊಂದಿದ್ಯಾರು ನಿನಗೆ ಗೊತ್ತಾ? ನಿಜ ಹೇಳೋ. ನನ್ನ ಕಣ್ಣು ಮುಂದೆನೆ ಲಾರಿ ಹೋಗ್ತಾ ಇತ್ತು, ಕಾರ್ ಬರ್ತಾ ಇತ್ತು, ಲಾರಿ ಹೋಗ್ತಾ ಇತ್ತು, ಕಾರ್ ಬರ್ತಾ ಇತ್ತು, ಡಿಕ್ಕಿ ಹೊಡಿತು, ಡಮಾರಂತು, ಜೀವ ಹಾರೇ ಹೋಯ್ತು. ನನ್ನ ಸುಮತಿ ಅಮ್ಮ ಕೈ ಬಿಟ್ಟು ಹೋಗ್ಬಿಟ್ರು. ನಮ್ಮ ಸುಮತಿ ಅಮ್ಮ ಯಾರಿಗೂ ಕೆಟ್ಟದ್ ಮಾಡಿದವ್ರಲ್ಲ. ಬ್ರೋ, ಇವನ್ ಏನೇನೋ ಮಾತಾಡ್ತಾ ಇದ್ದಾನೆ. ನಮ್ಮ ಅಮ್ಮನ ಸಾವಿಗೆ ಕಾರಣ ನಮ್ಮ ಅಪ್ಪ ಅಂತ ನಮಗ್ ಗೊತ್ತು. ಭ್ರಮೆ. ಏಯ್, ಮಾತು ಮರ್ಸ್ಬೇಡ. ಹೇಳು, ನಮ್ ಚಿಕ್ಕಪ್ಪ ಎಲ್ಲಿ? ನಮ್ಮ ಹೋಮ್ ಸ್ಟೇಗೆ ಬಂದಿದ್ಯಾ? ಕಿಡ್ನಾಪ್ ಮಾಡಿದ್ಯಾ ಅವ್ರನ್ನ? ನಾನು ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ಅವನೇ ನಡ್ಕೊಂಡು ಹೋಗ್ತಾ ಇದ್ದ. ಸುಮತಿ ಅಮ್ಮನ್ ಬಿಟ್ಟು ಹೋದ ಜಾಗದ ಕಡೆಗೆ ಹೋಗ್ತಾ ಇದ್ದ. ಏಯ್, ಏನೇನೋ ಬಗಳಬೇಡ, ಸರಿಯಾಗಿ ಅರ್ಥ ಆಗೋಗ ಹೇಳು. ನೋಡು, ನಾವು ಈ ರಾತ್ರಿಯಲ್ಲಿ ಹುಡುಕ್ತಾ ಇದ್ದೀವಿ. ಎಲ್ಲಿದ್ದಾರೆ ಅಂತ ಹೇಳು ಪ್ಲೀಸ್. ನಾನು ಆಗ್ಲೇ ಹೇಳಾಯ್ತು, ಜಾಗ ಸರಿ ಇಲ್ಲ, ಅಪಾಯ. ನಾನು ಈ ಜಾಗ ಖಾಲಿ ಮಾಡ್ಬೇಕು, ನಾನು ಈ ಜಾಗ ಖಾಲಿ ಮಾಡ್ಬೇಕು. ಬ್ರೋ, ಯಾಕೆ ತಡೀತಿದ್ದ ಬ್ರೋ? ನೀನು ಸರಿಯಾಗಿ ಹೇಳೇ ಇಲ್ಲ. ಅವ್ನು ಸ್ಪಷ್ಟವಾಗಿ ಹೇಳಿದ್ದಾನೆ, ನಮ್ಗೆ ಅರ್ಥ ಆಗಿಲ್ಲ ಅಷ್ಟೇ. ಇವ್ನು ಅವತ್ತಿನ ಆಕ್ಸಿಡೆಂಟು ಕಣ್ಣಾರೆ ನೋಡಿದ್ದಾನೆ, ಈಗ ಚಿಕ್ಕಪ್ಪನೂ ನೋಡಿದ್ದಾನೆ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತು. ನಡಿ. ಅಲ್ಲ ಬ್ರೋ, ಚಿಕ್ಕಪ್ಪಂಗೆ ನಡಿಯಕ್ಕೂ ಬರಲ್ಲ. ಈಗ ಹೋಗಿ ನೋಡೋಣ, ನಡಿ. ಮಹೇಶ, ಎಲ್ಲಿ ಹೋಗಿದ್ಯೋ ಮಹೇಶ? ಮಹೇಶ್ ಅವರೇ, ನಮ್ ಧ್ವನಿ ಕೇಳಿಸ್ತಾ ಇದೆಯಾ? ಬನ್ನಿ ಮಾಧವ್ ಅವರೇ, ಇಲ್ಲಿಂದ ಮುಂದಕ್ಕೆ ಹೋಗಿ ನೋಡೋಣ. ಇಲ್ಲ ತುಳಸಿ ಅವರೇ, ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗೋಕ್ಕೂ ನನಗೆ ಧೈರ್ಯ ಬರ್ತಿಲ್ಲ. ಯಾಕೆ, ಏನಾಯ್ತು ಮಾಧವ್ ಅವರೇ? ಇಲ್ಲಿಂದ 100 ಮೀಟರ್ ದೂರ ಹೋದ್ರೆ ಆ ಆಕ್ಸಿಡೆಂಟ್ ಆ ಜಾಗನಾ? ನನ್ನ ಜೀವನನ ಸರ್ವನಾಶ ಮಾಡಿದ ಜಾಗ, ನನ್ನ ನೆಮ್ಮದಿಯನ್ನು ಕಿತ್ಕೊಂಡ ಜಾಗ, ಸುಮತಿಯನ್ನು ಬಲಿ ತಗೊಂಡು ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡಿದ ಜಾಗ. ಸಮಾಧಾನ ಮಾಡ್ಕೊಳ್ಳಿ ಮಾಧವ್ ಅವರೇ, ಯಾರ್ಯಾರ ಬದುಕಲ್ಲಿ ಏನ್ ಬರ್ದಿರುತ್ತೋ ಅದು ಹಾಗೆ ಆಗೋದು. ನಾವು ಎಷ್ಟೇ ತಡೆದ್ರೂ ಅದು ಬೇರೆ ಯಾವುದೋ ರೂಪದಲ್ಲಿ ಹಾಗೆ ಆಗತ್ತೆ ಅಂತ ಮಾವ ಹೇಳೋರು. ಆ ಘಟನೆನೂ ನೀವು ತಪ್ಸಕ್ಕಾಗ್ತಾ ಇರಲಿಲ್ಲ. ಆದರೂ ನಾನು ಇನ್ನೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೋದಾಗಿತ್ತೇನೋ. ನನ್ನ ಸಂಸಾರ ಛಿದ್ರ ಆಗಿದ್ದಲ್ಲದೆ ಮಹೇಶ ಶಾರ್ವರಿ ಬದುಕು ನನ್ನಿಂದನೇ ಹಾಳಾಯಿತು. ಈ ನಂದಗಿರಿಗೆ ಬರಲೇಬಾರ್ದಾಗಿತ್ತು. ಅವತ್ತು ಸುಮತಿನ ಕಳ್ಕೊಂಡೆ. ಈಗ ಅದಕ್ಕನ್ನು ಕೊಡೋದಕ್ಕೆ ಕಾಯ್ತಿರ್ಬೋದು. ದಯವಿಟ್ಟು ನೊಂದ್ಕೋಬೇಡಿ. ಈಗ ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ ಇದು. ಮೊದಲು ಮಹೇಶ್ ಅವ್ರನ್ನ ಹುಡ್ಕೋಣ. ನಾನು ಎಲ್ಲ ಹೋಪ್ಸ್ ಕಳ್ಕೊಂಡಿದ್ದೀನಿ ತುಳಸಿಯವರೇ. ಅವನಿಗೆ ಕೂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಅಂಥದ್ರಲ್ಲಿ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನಾ? ಆಗಲೇ ಬಲಿ ತಗೊಳ್ತೀನಿ ಅಂತ ಚೀಟಿಲಿ ಬರೆದಿತ್ತು. ಹಾಗಾದರೆ ನಮ್ಮ ಮಹೇಶ ಮಹೇಶ್ ಅವರೇ,
ಮಹೇಶ ನನಗಿಲ್ಲಿ ಬರೋಕ್ಕೆ ಇಷ್ಟ ಇರಲಿಲ್ಲ. ಮಕ್ಕಳಿಗೆ ಬೇಜಾರಾಗುತ್ತೆ ಅಂತ ಬಂದೆ. ಆದರೆ ಬಂದಿದ್ದ ದಿನಾನೇ ಹೀಗಾಯ್ತು. ಈಗ ಎಲ್ಲಿದ್ದಾರೋ ಹೇಗಿದ್ದಾರೋ? ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಚಿಕ್ಕ ಮಾವನ್ಗೇನೂ ಆಗಿರಲ್ಲ, ಎಲ್ಲ ಹೋಗಿದಾರಲ್ಲ, ಕರ್ಕೊಂಡು ಬರ್ತಾರೆ. ನನಗೇನು ತೋಚ್ತಿಲ್ಲ ಪೂರ್ಣಿ. ಆಗ್ಲೇ ಆ ಚೀಟಿ ಏನೋ ಎಸೆದ್ರು, ಬಲಿ ಗಿಲಿ ಅಂತ. ಮಾಮ್ ಹೀಗೆಲ್ಲ ಮಾತಾಡಬೇಡ ಪ್ಲೀಸ್ ಮಾಮ್. ಡ್ಯಾಡ್ಗೆ ಏನೂ ಆಗಿರಲ್ಲ. ನನಗೆ ಬುದ್ಧಿ ಬಂದಾಗ್ಲಿಂದಾನು ಡ್ಯಾಡ್ನ ಹೀಗೆ ನೋಡಿದ ನೆನಪು. ಡ್ಯಾಡ್ ಹುಷಾರಾಗಿ ನನ್ನ ಜೊತೆ ಮಾತಾಡ್ಕೊಂಡು ರೇಗಿಸ್ಕೊಂಡಿರೋದನ್ನ ನೋಡ್ಬೇಕು ಅಂತ ನನಗೂ ಆಸೆ. ಹೀಗೆಲ್ಲ ಹೇಳ್ಬೇಡ ಮಾಮ್ ಪ್ಲೀಸ್. ನಿಧಿ, ನಿನ್ನ ಅಪ್ಪನ ಪ್ರೀತಿಗೋಸ್ಕರ ಇಷ್ಟೆಲ್ಲ ಕಾಯ್ಕೊಂಡಿದ್ಯಲ್ಲ, ಅವ್ರು ಬಂದೇ ಬರ್ತಾರೆ. ನಿನ್ನ ಪ್ರೀತಿನೇ ಅಪ್ಪನ ಕಾಯುತ್ತೆ ಅಂತ ಅನ್ಕೋ. ಟೆನ್ಷನ್ ಮಾಡ್ಕೋಬೇಡ. ದೇವ್ರೆ, ಅವ್ರು ಯಾರ ಕೈಗಾದರೂ ಸಿಕ್ಕಿ ಇರೋ ಗುಟ್ಟೆಲ್ಲ ರಟ್ಟು ಮಾಡಿಬಿಟ್ರೆ ಏನು ಮಾಡಲಿ ನಾನು? ಇವರು ಸೇಫ್ ಆಗಿದ್ದಾರೋ ಇಲ್ಲೋ ಅನ್ನೋ ಒಂದು ಟೆನ್ಷನ್ ಒಂದು ಕಡೆ, ಎಲ್ಲಿ ನನ್ನ ಬಣ್ಣ ಬಯಲಾಗುತ್ತೆ ಅನ್ನೋ ಟೆನ್ಷನ್ ಮತ್ತೊಂದು ಕಡೆ. ಯಾಕೆ ಬೇಕಿತ್ತು ಇವೆಲ್ಲ? ಅಮ್ಮ, ಏನ್ ಹೇಳ್ತಿದ್ದೀರಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ಸರಿ ಸರಿ, ಹುಷಾರಾಗಿ ಬನ್ನಿ. ಯಾರ ಫೋನ್ ಪೂರ್ಣಿ? ತುಳಸಿ ಅಮ್ಮ ಅತ್ತೆ, ಚಿಕ್ಕ ಮಾವ ಸೇಫ್ ಆಗಿದಾರಂತೆ. ಆದ್ರೆ ಅವ್ರ ಆಕ್ಸಿಡೆಂಟ್ ಆಗಿದ್ದ ಜಾಗದ ಹತ್ರ ಒಬ್ಬರೇ ನಿಂತಿದ್ರಂತೆ. ಮಹೇಶ, ಮಹೇಶ, ನೀನು ಇಲ್ಲಿ ಹೇಗೋ ಬಂದೆ? ನಿಂಗೆ ನಡೆಯಕ್ಕಾಗ? ನಿನ್ನ ಕಾಲು, ನೀನು ಒಬ್ಬನೇ ಬಂದ್ಯಾ? ಮಹೇಶ, ನೀನು ಸರಿ ಹೋಗ್ಬಿಟ್ಯಾ? ಈ ಜಾಗಕ್ಕೆ ಬಂದಮೇಲೆ ಅವ್ರಿಗೇನೋ ಹಳೇದೆಲ್ಲ ನೆನಪಾಗಿ ಅವ್ರ ಮನಸ್ಸಿನ ಶಕ್ತಿನೇ ಅವ್ರನ್ನ ಇಲ್ಲಿವರೆಗೂ ಕರ್ಸ್ಕೊಂಡು ಬಂದಿದೆ ಅನ್ಸುತ್ತೆ. ಮಾಧವ್ ಅವರೇ, ಇಂಥ ಪವಾಡಗಳು ಎಷ್ಟೋ ಕಡೆ ನಡೆಯುತ್ತೆ ಅಲ್ವಾ? ಅಂದ್ರೆ ಇವನ್ ಸರಿ ಹೋಗ್ಬಿಟ್ನಾ? ನೀವಾಗ್ಲೇ ಹೇಳಿದ್ರಲ್ಲ, ಈ ಜಾಗ ನನ್ಗೇನೋ ಕೊಡೋಕ್ ಕಾಯ್ತಿದೆ ಅಂತ. ಅದು ಇದೇನಾ? ನನ್ನ ತಮ್ಮ, ನನ್ನ ಜೀವ ನನಗೆ ವಾಪಸ್ ಸಿಕ್ಬಿಟ್ನಾ? ಅಣ್ಣ, ಯಾಕೋ ನೀನು ಒಬ್ಬನೇ ಬಂದೆ? ನಮಗೆಲ್ಲ ಆತಂಕ ಆಗಲ್ವಾ? ನೀನು ಅಂದ್ರೆ ನಮಗೆಲ್ಲ ಜೀವ ಕಣೋ. ಬಾ ಬಾ, ಕೂತ್ಕೋ, ಇಲ್ಲೇ ಕೂತ್ಕೋ. ಬಾ ಬಾ. ಅಣ್ಣ, ಅದಕ್ಕೆ ನಿಧಿ, ಅಭಿ, ಅವಿ, ಶಾರ್ವರಿ. ಅಂದ್ರೆ ನಿಂಗೆಲ್ಲ ನೆನಪಾಗ್ತಿದ್ಯಾ? ಅವರೆಲ್ಲ ನಿನ್ಗೋಸ್ಕರ ಕಾಯ್ತಿದ್ದಾರೆ ಕಣೋ. ಬಾ ನಡಿ ಹೋಗೋಣ. ಅಣ್ಣ, ನನಗೆ ಭಯ ಅಣ್ಣ, ನನ್ನ ಸಾಯಿಸ್ಬಿಡ್ತಾರೆ. ಯಾಕೋ ಹಾಗೆಲ್ಲ ಮಾತಾಡ್ತೀಯಾ? ನಾನಿರೋವಾಗ ನಿನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ಹೌದು ಮಹೇಶ್ ಅವರೇ, ನಾವು ನಿಮ್ಮ ಜೀವ ಕೊಟ್ಟಾದರೂ ನಿಮ್ಮನ್ನು ಕಾಪಾಡ್ತೀವಿ. ಬನ್ನಿ, ಎಲ್ಲರೂ ಕಾಯ್ತಾ ಇದ್ದಾರೆ. ಬಾ ಬಾ ಮಹೇಶ. ಚಿಕ್ಕಪ್ಪ, ಚಿಕ್ಕಪ್ಪ, ಮಹೇಶ, ಅಭಿ ಅವ್ರು ನಿನ್ನೆ ನೋಡ್ಕೊಂಡು ಹೋಗಿದ್ರು. ಅಲ್ಲ, ಇವ್ರು ಇಲ್ಲಿಗೆ ಹೇಗೆ ಬಂದರು? ಅವರೇ ನಡ್ಕೊಂಡು ಬಂದಿದ್ದಾರೆ. ಸೀರಿಯಸ್ಲಿ? ಮೈ ಗಾಡ್, ಅಂದ್ರೆ ಚಿಕ್ಕಪ್ಪ ಹುಷಾರಾಗ್ಬಿಟ್ರ? ಕಾಂಟ್ ಬಿಲೀವ್ ದಿಸ್. ಮೊದಲು ಮನೆ ಕರ್ಕೊಂಡು ಹೋಗೋಣ, ಅದೆಲ್ಲ ಆಮೇಲೆ ವಿಚಾರಿಸೋಣ ಅಲ್ವಾ?
ಅಲ್ಲ ಚಿಕ್ಕಪ್ಪ ಒಬ್ಬರೇ ಅಷ್ಟು ದೂರ ಹೇಗೆ ನಡ್ಕೊಂಡು ಹೋದ್ರು? ಏನಿಲ್ಲ ಅಂದರೂ ಇಲ್ಲಿಂದ ಆ ಜಾಗ 4 ರಿಂದ 5 ಕಿಲೋಮೀಟರ್ ಇದೆ ಅಲ್ವಾ ಅಭಿ? ಧಾರಾಳವಾಗಿದೆ ಬ್ರೋ. ಅಷ್ಟಕ್ಕೂ ಈ ಕತ್ಲಲ್ಲಿ ಇವ್ರೊಬ್ಬರೇ ಹೇಗೆ ಹೋಗಕ್ಕೆ ಸಾಧ್ಯ? ನಾವು ಇವ್ರನ್ನ ಹುಡ್ಕೊಂಡು ಮೇನ್ ರೋಡಲ್ಲೇ ಹೋದ್ವಲ್ಲ, ನಮ್ಗೆ ಯಾಕೆ ಮೊದಲೇ ಸಿಗ್ಲಿಲ್ಲ? ಚಿಕ್ಕಿಮಕ್ಕಿ ದಾರಿ. ಚಿಕ್ಕಿಮಕ್ಕಿ ದಾರಿನ? ಮಹೇಶ, ನೀನು ಅಲ್ಲಿಂದ ಹೋದ್ಯಾ? ಯಾವ ದಾರಿ ಮಾವ? ಆ ಘಾಟಿ ಇಳಿಯೋದಕ್ಕೆ ನಮ್ಮ ಎಸ್ಟೇಟ್ ಪಕ್ಕದಲ್ಲೇ ಒಂದು ಇಳಿಜಾರಿನ ದಾರಿ ಇದೆ. ಆಗೆಲ್ಲ ಬೇಗ ಹೋಗೋದಕ್ಕೆ ನಾವು ಆ ದಾರಿನೇ ಬಳಸ್ತಿದ್ವಿ. ಅದಕ್ಕೆ ಚಿಕ್ಕಿಮಕ್ಕಿ ದಾರಿ ಅಂತ ಇವನೇ ಹೆಸರಿಟ್ಟಿದ್ದ. ಅಂದ್ರೆ ಆ ದಾರಿಲಿ ಹೋದ್ರೆ ಮೇನ್ ರೋಡ್ ಸಿಗಲ್ವಾ? ಸಿಗಲ್ಲ. ಅದಕ್ಕೆ ಅವನು ನಮ್ಗೆ ಯಾರ ಕಣ್ಣಿಗೂ ಬೀಳದೆ ಅಷ್ಟು ಬೇಗ ಅಲ್ಲಿಗೆ ಹೋಗಿದ್ದ. ಹಾಗಾದ್ರೆ ಅಷ್ಟು ವರ್ಷದ ಹಿಂದೆ ಹೋಗಿದ್ದ ದಾರಿ ಈಗಲೂ ನೆನಪಿದೆ ಅಂತ ಆಯ್ತು. ಹೌದು, ನಾನು ಅದನ್ನೇ ಹೇಳ್ಬೇಕು ಅಂತ ಬಂದೆ. ಅಂದ್ರೆ ಡ್ಯಾಡಿಗೆಲ್ಲ ನೆನಪಾಗ್ತಿದ್ಯಾ? ಹಾಗಾದ್ರೆ ಒಳ್ಳೇದೇ ನಿಧಿ. ಚಿಕ್ಕಮ್ಮ, ನಾನೊಬ್ರು ಚಿಕ್ಕಪ್ಪನ ಹುಡ್ಕೊಂಡು ಹೋದಾಗ ಅಮ್ಮನ ಫೋಟೋ ಕಲ್ಲು ಹೊಡೆದಿದ್ನಲ್ಲ, ಅವನು ಸಿಕ್ಕಿದ್ದ. ಅವನದೇನೋ ವಿಚಿತ್ರವಾಗಿ ಮಾತಾಡ್ತಿದ್ದ. ಈ ಜಾಗ ತುಂಬಾ ಅಪಾಯ, ಸರಿ ಇಲ್ಲ ಅಂತೆಲ್ಲ. ಯಾರು ಗಾಬರಿ ಆಗ್ಬೇಡಿ, ಅವನು ನಮಗೂ ಸಿಕ್ಕಿದ್ದ. ಅವನ ಹೆಸರು ಚಂದ್ರಕಾಂತ ಅಂತ. ಅವನಿಗೆ ಸ್ವಲ್ಪ ಹುಚ್ಚಿಡ್ದಿದೆ ಅಂತ ತಮ್ಮಣ್ಣ ಹೇಳ್ತಾ ಇದ್ದ. ಏನೇನೋ ಮಾತಾಡ್ತಿರ್ತಾನಂತೆ. ಒಂದು ಕೆಲಸ ಮಾಡೋಣ, ನಮ್ಮ ಮನೆ ದೇವರ ದೇವಸ್ಥಾನ ಇಲ್ಲೇ ಇದೆ. ನಾಳೆ ಬೆಳಿಗ್ಗೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಬರೋಣ. ಎಲ್ರ ಮನಸ್ಸಿಗೂ ಒಂದು ನೆಮ್ಮದಿ ಸಿಗುತ್ತೆ. ಮೊದಲ ಕೆಲಸ ಮಾಡೋಣ. ಇನ್ನೇನ್ ಬೆಳಿಗ್ಗೆ ದೊಡ್ಡಪ್ಪ, ಆಗ್ಲೇ 5 ಗಂಟೆ ಆಗ್ತಿದೆ. ಗುಡ್ ಮಾರ್ನಿಂಗ್. ಹಾಗಿದ್ರೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೊರಡೋಣ.